ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಯಲ್ಲೂಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್ ಹಾಗೂ ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಕಾರ್ತಿಕ್ ಮಾತನಾಡಿ ಎಲ್ಲಾ ಬ್ರಾಹ್ಮಣ ಬಂಧುಗಳು ಸಮ್ಮೇಳನದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಕೋರಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ನಾಗಭೂಷಣ್ ರಾವ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ವಿವಿಧೆಡೆ ಸಮುದಾಯವನ್ನ ಒಗ್ಗೂಡಿಸುವ ಕಾರ್ಯ ನಡೆಸಲಾಗುತ್ತಿದೆ. ಈ ಸಮ್ಮೇಳನ ಸಂಘಟನೆ ದೃಷ್ಟಿಯಿಂದ ಒಂದು ಮೈಲಿಗಲ್ಲಾಗಲಿದೆ. ಈ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿ ಎಂದು ಮನವಿ ಮಾಡಿದ್ರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಹ ಕಾರ್ಯದರ್ಶಿ ಪ್ರಕಾಶ್ ಮಾತನಾಡಿ ಸಂಘಟನೆ, ಸ್ವಾವಲಂಬನೆ, ಸಂಸ್ಕಾರ ಈ ಮೂರು ಧ್ಯೇಯದೊಂದಿಗೆ ವಿಪ್ರ ಸಮುದಾಯವನ್ನ ಒಗ್ಗೂಡಿಸುವ ಪ್ರಯತ್ನದೊಂದಿಗೆ ಬ್ರಾಹ್ಮಣ ಸಮುದಾಯದ ಮುನ್ನಡೆಗಾಗಿ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದು ಅದನ್ನ ಈಡೇರಿಸಿಕೊಳ್ಳುವ ಜವಾಬ್ದಾರಿಯೊಂದಿಗೆ ಈ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದರು. ಆದರೆ ನಮ್ಮಲ್ಲಿ 2014ರಲ್ಲಿ ನಮ್ಮ ಜಿಲ್ಲಾ ಸಮ್ಮೇಳನ ನಡೆದು ಈಗ ಸುಮಾರು 10 ವರ್ಷಗಳ ಹತ್ರ ಆಗ್ತಾ ಇದೆ. ಆವಾಗ ಆ ತಕ್ಕ ಮಟ್ಟಿಗೆ ಅವರೆಲ್ಲ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರು. ಈ ಒಂದು 2024 ಜುಲೈಯಲ್ಲಿ ಮಾಡತಕ್ಕಂಥ ಸಮ್ಮೇಳನ ನಾವು ಒಂದು ಬೇರೆ ರೀತಿಯಲ್ಲೇ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಿಂದ ಅಧ್ಯಕ್ಷರುಗಳು, ಜಿಲ್ಲಾ ಸಂಘದವರೆಲ್ಲ ಸೇರಿ, ಜೊತೆಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಮಹಿಳಾ ಸಂಘದವರೆಲ್ಲ ಮಾತಾಡಿ ಬೇರೆ ರೀತಿಯಲ್ಲಿ ಮಾಡಬೇಕಂತ ರೂಪುರೇಷ ಎಲ್ಲ ನಾವು ತಯಾರು ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಏನಂದರೆ ಇತ್ತೀಚಿನ ಇದಕ್ಕಿಂತ ಮೊದಲು ಏನಂದರೆ ಪ್ರತಿ ಟೌನಲ್ಲಿ ಹೋಗ್ಬಿಟ್ಟು ಎಲ್ಲ ಬರೀ ಕಾಂಪ್ಲೆಕ್ಸ್ ಕೊಡೋದು, ಮಾತಾಡೋದೆಲ್ಲ ಆಗ್ತಿದ್ದು. ಹಳ್ಳಿಯಿರತಕ್ಕಂಥ ಸಮುದಾಯ ಜನಕ್ಕೆ ನಾವು ಅವ್ರನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಸರಿ ಆಗಿರತಕ್ಕಂಥ ಒಂದು ನಮ್ಮ ಸಂಘಟನೆ, ನಾವು ಪ್ರತಿಯೊಬ್ಬರ ಒಂದು ಇದರಲ್ಲಿ ಈಗಾಗಲೇ ಗೊತ್ತಾಗಿರ್ಬೋದು, ಪ್ರತಿ ತಾಲೂಕು, ಪ್ರತಿ ಹಳ್ಳಿ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರವರ ಆದ ಅವರ ಶಕ್ತಿ ಎಷ್ಟಿದೆಯೋ ಆ ಒಂದು ಇದರಲ್ಲಿ ಅವರೆಲ್ಲ ಸಂಘಟನೆ ಮಾಡಿ ತುಂಬ ಜನ ಸೇರಿಸಬೇಕು, ತುಂಬ ಜನ ಬಂದು ನಮ್ಮಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಸಮ್ಮೇಳನ ಯೋಜನೆ ಆಗಿ ರೆಡಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ನಾಗಭೂಷಣ್ ರಾವ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹ ಕಾರ್ಯದರ್ಶಿ ಪ್ರಕಾಶ್, ಯಲ್ಲೂಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್, ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಕಾರ್ತಿಕ್, ಕಾರ್ಯದರ್ಶಿ ಜೆವಿ ಮಂಜುನಾಥ್, ಉಪಾಧ್ಯಕ್ಷ ಗೂನಾ ನಾಗೇಂದ್ರ ಭಟ್, ಜಂಟಿ ಕಾರ್ಯದರ್ಶಿ ನಿರಂಜನ್, ನಿರ್ದೇಶಕ ವೇಣುಗೋಪಾಲ್, ಶ್ರೀಧರ್, ರಮೇಶ್, ವಿಪ್ರ ವನಿತಾ ಸಂಘದ ಅಧ್ಯಕ್ಷೆ ಲಕ್ಷ್ಮಿ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.